ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ 7ನೇ ವೇತನ ಆಯೋಗದ ಬಗ್ಗೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಂಡ್ರು ಸಹ ಇದೊಂದು ರೀತಿಯಾಗಿರ್ತಕ್ಕಂಥ ಮಾಹಿತಿ ನೀವು ತಿಳ್ಕೊಳ್ಳೇಬೇಕಾಗಿದೆ. ಯಾಕಂತಂದರೆ ಈಗಾಗಲೇ 244 ಪುಟಗಳ ವರದಿಯನ್ನು 7ನೇ ವೇತನ ಆಯೋಗದ ಕುರಿತು ಸಲ್ಲಿಸಲಾಗಿತ್ತು. ಅದು ಹಣಕಾಸು ಸಚಿವರಾಗಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಒಂದು ವರದಿಯನ್ನು ಸಲ್ಲಿಸಲಾಗಿತ್ತು. ಇದನ್ನು ಸ್ವೀಕರಿಸಿದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದರ ಒಂದು ವರದಿಯನ್ನು ಹಣಕಾಸು ಇಲಾಖೆಗೆ ಕೇಳಿತ್ತು. ಅದನ್ನು ಹಣಕಾಸು ಇಲಾಖೆಗೆ ಇಲ್ಲಿ ಸಲ್ಲಿಸಲಾಗಿತ್ತು. ಅವರ ಒಂದು ಅಭಿಪ್ರಾಯವನ್ನು ಇಲ್ಲಿ ಕೇಳಲಾಗಿತ್ತು. ಆದರೆ ಅದೇ ಸಂದರ್ಭದಲ್ಲಿ ಏನಾಗಿತ್ತು ಅಂತಂದ್ರೆ ಇಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿತ್ತು. ಹಾಗಾಗಿ ಇದರ ಬಗ್ಗೆ ಒಂದು ಸ್ವಲ್ಪ ಸಮಯಾವಕಾಶ ತೆಗೆದುಕೊಂಡಿದ್ರು. ಆದರೆ ಈ ಒಂದು 7ನೇ ವೇತನ ಆಯೋಗದ ವರದಿ ಜಾರಿಗೆ ಕುರಿತು ಇಲ್ಲಿ ಯಾವುದೇ ರೀತಿಯಲ್ಲಿ ಚರ್ಚೆ ನಡೆದಿಲ್ಲ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಸರ್ಕಾರ ಈ ಒಂದು ಕ್ರಮವನ್ನು ಕೈಗೊಳ್ಳುವುದು ಯಾವಾಗ ಅನ್ನುವಂಥದ್ದು ಪ್ರತಿಯೊಂದು ಸರ್ಕಾರಿ ನೌಕರರ ಒಂದು ನಿರಾಸೆಗೆ ಕಾರಣವಾಗಿರುವಂಥದ್ದು ನೋಡಬಹುದು. ಸರ್ಕಾರದ ವಿರುದ್ಧ ಇಲ್ಲಿ ರಚ್ಚಿಗೆದ್ದು ಹೋರಾಟ ಆರಂಭಿಸಬೇಕೆ ಎನ್ನುವಂಥದ್ದು ಎಲ್ಲ ಸರ್ಕಾರಿ ನೌಕರರು ಇಲ್ಲಿ ಚಿಂತಿಸುವಂತಾಗಿರುವಂಥದ್ದು. ಆದರೆ ಇಲ್ಲಿ ನೋಡ್ಬೋದು ನೀವು 2024 ಮಾರ್ಚ್ 16ರಂದು ಕೆ ಸುಧಾಕರ್ ರಾವ್ ಅವರ ನೇತೃತ್ವದಲ್ಲಿ 7ನೇ ವೇತನ ಆಯೋಗದ 244 ಪುಟಗಳ ವರದಿಯನ್ನ ಹಣಕಾಸು ಸಚಿವರಿಗೆ ಸಲ್ಲಿಸಿರುವಂಥದ್ದು. ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಒಂದು 7ನೇ ವೇತನ ಆಯೋಗಕ್ಕೆ ಇಲ್ಲಿ ತೀರ್ಮಾನವನ್ನು ಕೈಗೊಳ್ಳಲು ಹಿಂದೇಟು ಹಾಕ್ತಾ ಇರುವಂಥದ್ದನ್ನು ನೋಡ್ಬೋದು. ಇದಕ್ಕೆ ಸಾಕಷ್ಟು ಜನ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಈ ಒಂದು ಕರ್ನಾಟಕಕ್ಕೆ ಬರುವಂತಹ ಕಂಪನಿಗಳು ಬೇರೆ ರಾಜ್ಯಕ್ಕೆ ಹೋಗ್ತಿರುವುದರಿಂದ ಇಲ್ಲಿ ತೆರಿಗೆ ಸಂಗ್ರಹ ಆಗ್ತಾ ಇಲ್ಲ. ಅಷ್ಟೇ ಅಲ್ಲದೆ ಇಲ್ಲಿ ಭಿಕ್ಷೆ ಭಾಗ್ಯಗಳಿಗೆ ಇಲ್ಲಿ ಹಣ ಎಲ್ಲಿಂದ ಬರಬೇಕು, ಹಾಗೆ ಈ ಒಂದು ಸಮಸ್ಯೆಯಿಂದಾಗಿ ನಮ್ಮ ಒಂದು 7ನೇ ವೇತನ ಆಯೋಗದ ಜಾರಿಗೂ ಕೂಡ ಇಲ್ಲಿ ಹಿಂದೇಟು ಹಾಕ್ತಾ ಇರುವಂಥದ್ದು ಈ ಸರ್ಕಾರ ಅನ್ನುವಂಥದ್ರ ಬಗ್ಗೆ ಇಲ್ಲಿ ಆಕ್ಷೇಪವನ್ನ ಎತ್ತಾ ಇರುವಂಥದ್ದು ಪ್ರತಿಯೊಬ್ಬರು. ಇನ್ನು ಕೆಲವರು ಏನು ಮಾಡ್ತಾರೆ ಅಂತಂದ್ರೆ ಸರ್ಕಾರದ ವಿರುದ್ಧ ನೀವು ಸ್ಟ್ರೈಕ್ ಮಾಡಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಹೋರಾಟಕ್ಕೆ ಕರೆ ಕೊಡಿ ಅಂತ ಸಾಕಷ್ಟು ಜನರು ಕೂಡ ಇಲ್ಲಿ ಸರ್ಕಾರಿ ನೌಕರರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದನ್ನು ನೋಡ್ಬೋದು. ಇನ್ನು ಸಾಕಷ್ಟು ಜನ ತಮ್ಮ ಒಂದು ಬೇಸರವನ್ನು ವ್ಯಕ್ತಪಡಿಸ್ತಾ ಇರೋದು ಹೇಗೆ ಅಂತಂದ್ರೆ ವೇತನ ಆಯೋಗ ಜಾರಿ ಮಾಡೋಕ್ಕೆ ನಿಮ್ಮಿಂದ ಸಾಧ್ಯ ಆಗಲ್ಲ, ಅಂದ್ರೆ ಈ ಒಂದು ಸರ್ಕಾರದಿಂದ ಸಾಧ್ಯ ಆಗೋದಿಲ್ಲ, ಬಿಟ್ಟು ಬಿಡಿ, ಸುಮ್ಮನೆ ಯಾಕೆ ಬೇರೆ ಬೇರೆ ಕೆಲಸವನ್ನು ನೋಡ್ಕೊಳ್ಳಿ, ಸುಮ್ಮನೆ ಅದು ಇದು ಅಂತ ಸುಮ್ಮನೆ ಹೇಳಿ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಇಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಈ ರೀತಿಯಾಗಿರ್ತಕ್ಕಂಥ ಮನೋಭಾವವನ್ನ ಇಲ್ಲಿ ಈ ಒಂದು ಸರ್ಕಾರ ವ್ಯಕ್ತಪಡಿಸ್ತಾ ಇರುವಂಥದ್ದನ್ನು ನೋಡ್ಬೋದು. ಹಾಗಾದ್ರೆ ಸಿದ್ದರಾಮಯ್ಯನವರು ಯಾವ ರೀತಿ ಈ ಒಂದು ವರದಿಯನ್ನು ಜಾರಿಗೆ ತರ್ತಾರೆ ಅನ್ನುವಂಥದ್ದು ಇಲ್ಲಿ ಕುತೂಹಲ ಕೆರಳಿಸಿರುವಂಥ ವಿಚಾರ ಆಗಿರುವಂಥದ್ದನ್ನು ನೋಡ್ಬೋದು.